ಹೌದು, ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹೊರತು ಸಮಸ್ಯೆ ಬಂದರೆ ಅದಕ್ಕೆ ಹೆದರಿ ಓಡಿ ಹೋಗುವುದಲ್ಲ. ಸಮಸ್ಯೆಗಳಿಲ್ಲದ ಜೀವನ ಯಾರದಿದೆ? ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ. ಸಮಸ್ಯೆಗಳು ಬಂದಾಗ ಓಡಿ ಹೋಗುವುದು, ಅವುಗಳನ್ನು ಇನ್ಯಾರದೋ ಮೇಲೆ ಹೇರುವುದು, ಹೆದರಿ ಆತ್ಮಹತ್ಯೆಗಳನ್ನು ಮಾಡುವುದು ಇವೆಲ್ಲವೂ ತಪ್ಪು ಅಲ್ಲ, ಅಪರಾಧ ಆಗುತ್ತದೆ. ಹೌದು, ಸಮಸ್ಯೆಗಳು ಬಂದಾಗ ನಮ್ಮ ಮನಸ್ಸು ಒಮ್ಮೆಗೆ ಖಾಲಿ ಅಂದರೆ ಬ್ಲ್ಯಾಂಕ್ ಆಗುತ್ತದೆ. ಆದರೆ ತಾಳ್ಮೆಯಿಂದ ಕೂತು ಸಮಸ್ಯೆಯ ಬಗ್ಗೆ ಸರಿಯಾಗಿ ವಿಶ್ಲೇಷಣೆ ಮಾಡಿದರೆ, ಹಾಗೆಯೇ ಆ ವಿಷಯಗಳ ಬಗ್ಗೆ ತಿಳಿದಿರುವ ಜನರ ಅಭಿಪ್ರಾಯವನ್ನು ಕೇಳಿದರೆ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕೇ ಸಿಗುತ್ತದೆ. ಮೊದಲು ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ. ಯಾಕೆ ಸಮಸ್ಯೆ ಬಂತು, ಯಾರಿಂದ ಸಮಸ್ಯೆ ಬಂತು, ಈ ಸಮಸ್ಯೆಯಿಂದ ಭವಿಷ್ಯದಲ್ಲಿ ಏನೆಲ್ಲ ತೊಂದರೆಯಾಗಬಹುದು, ಇದರ ಬಗ್ಗೆ ವಿಶ್ಲೇಷಣೆ ಮಾಡಿ ನಿನ್ನದೇ ಆದ ತೀರ್ಮಾನಕ್ಕೆ ಬಾ. ಅದನ್ನು ಸರಿಪಡಿಸಲು ಒಂದು ಯೋಜನೆಯನ್ನು ರೂಪಿಸು. ಎರಡನೆಯದಾಗಿ ಬೇರೆಯವರ ಸಹಾಯ ಪಡೆದುಕೋ. ನಾವ್ಯಾರು ಒಂಟಿಯಲ್ಲ. ನಮ್ಮ ಜೀವನದಲ್ಲಿ ನಮ್ಮ ಹಿತೈಷಿಗಳು ಯಾರಾದರೂ ಒಬ್ಬರು ಇದ್ದೇ ಇರುತ್ತಾರೆ. ಅವರ ಸಲಹೆ ಸಹಾಯವನ್ನು ಪಡೆದುಕೋ. ನಿಮ್ಮ ಭಾವನೆಗಳನ್ನು ಅವರ ಜೊತೆ ಹಂಚಿಕೊಳ್ಳಿ. ಭಾವನೆಗಳನ್ನು ಮರೆಮಾಚುವುದು ಒಳ್ಳೆಯದಲ್ಲ. ಇತರರ ಸಹಾಯವನ್ನು ಒಪ್ಪಿಕೊಳ್ಳಿ. ನಮಗೆ ಬೇರೆಯವರ ಸಹಾಯ ಬೇಡ ಎಂಬ ಅಹಂಕಾರ ಬೇಡ. ಮನುಷ್ಯ ಸಂಘಜೀವಿ. ನಮಗೆ ಇನ್ನೊಬ್ಬರ ಸಹಾಯ ಬೇಕೇ ಬೇಕಾಗುತ್ತದೆ ಜೀವನದ ಯಾವುದಾದರೂ ಒಂದು ಸಂದರ್ಭದಲ್ಲಿ. ಮೂರನೆಯದು ಥಿಂಕ್ ಬಿಗ್, ಅಂದರೆ ಸಮಸ್ಯೆಯ ಬಗ್ಗೆ ದೊಡ್ಡದಾಗಿ ಯೋಚಿಸು ಎಂದರ್ಥ. ಸಮಸ್ಯೆಗಳ ಆಗುಹೋಗುಗಳನ್ನು ಅರಿತು ಸಮಸ್ಯೆಗಳನ್ನು ಬೇರೆ ಮಾರ್ಗೋಪಾಯದಿಂದ ಸರಿಪಡಿಸಿಕೊಳ್ಳುವ ದಾರಿಯನ್ನು ಹುಡುಕು. ನಾವು ಒಂದು ಡೆಸ್ಟಿನೇಷನ್ ರೀಚ್ ಆಗಬೇಕಾದರೆ ಒಂದು ನೇರ ದಾರಿ ಇರುತ್ತದೆ. ಆದರೆ ಅನಿವಾರ್ಯ ಕಾರಣಗಳಿಂದ ಆ ದಾರಿ ಮುಚ್ಚಿ ಹೋಗಿರುತ್ತದೆ. ಆಗ ಹೇಗೆ ನಾವು ಒಳದಾರಿಗಳನ್ನು ಕಂಡುಹಿಡಿದು ಹೋಗುತ್ತೇವೆಯೋ ನಮ್ಮ ಸಮಸ್ಯೆಗಳಿಗೆ ಒಂದು ಒಳದಾರಿ ಇದ್ದೇ ಇರುತ್ತದೆ. ಅದನ್ನು ಮೊದಲು ಕಂಡುಹಿಡಿಯಿರಿ. ಹಾಗೆ ಆ ಮಾರ್ಗದಲ್ಲಿ ಹೋಗಿ ನಿಮ್ಮ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಿ. ಇನ್ನು ಕೊನೆಯದಾಗಿ ನೆವರ್ ಗಿವ್ ಅಪ್, ಅಂದರೆ ಬಿಟ್ಟುಕೊಡದೇ ಇರುವುದು. ಸಮಸ್ಯೆ ಇದೆ, ನಾನು ಇದನ್ನು ಮುಂದುವರಿಸಲ್ಲ, ನನ್ನಿಂದ ಸಾಧ್ಯವಿಲ್ಲ ಅಂತ ಅದನ್ನು ಕೈ ಬಿಡುವ ಬದಲು, ಅಥವಾ ಸಮಸ್ಯೆಗಳಿಗೆ ಹೆದರಿ ಓಡುವುದು, ಒಂದು ಆಗಿಲ್ಲ ಅಂದ್ರೆ ಇನ್ನೊಂದು, ಅದು ಆಗಿಲ್ಲ ಅಂದ್ರೆ ಮತ್ತೊಂದು, ಈ ರೀತಿ ಬೇರೆ ಬೇರೆ ಆಯ್ಕೆ ಮಾಡಿ ಎಲ್ಲವನ್ನೂ ಅರ್ಧದಲ್ಲಿ ಕೈ ಬಿಡೋ ಬದಲು ಮೊದಲನೆಯದನ್ನೇ ಸರಿಪಡಿಸುವುದು ಉತ್ತಮ. ಇನ್ನು ಕೆಲವರು ಆತ್ಮಹತ್ಯೆಯಂತಹ ಮಹಾಪರಾಧವನ್ನು ಮಾಡುತ್ತಾರೆ. ಇದು ಮಹಾಪಾಪ. ಈ ರೀತಿಯ ಕೆಲಸವನ್ನು ಮಾಡುವ ಬದಲು ಸಮಸ್ಯೆಗಳು ಬರುವ ಮುನ್ನೆಚ್ಚರಿಕೆ ವಹಿಸಿ ಅದಕ್ಕೆ ಪರಿಹಾರವನ್ನು ಮೊದಲೇ ಕಂಡುಹಿಡಿಯಿರಿ. ಸಮಸ್ಯೆಗಳು ಎಲ್ಲರ ಜೀವನದಲ್ಲಿ ಸಾಮಾನ್ಯ. ಅದನ್ನು ಎದುರಿಸಿ ಬಿಟ್ಟು ಓಡಿ ಹೋಗಬೇಡಿ. ಸಮಸ್ಯೆಯನ್ನು ಓಡಿಸಿ, ನೀವು ಸಮಸ್ಯೆ ಎಂದೇ ಓಡಿ ಹೋಗಬೇಡಿ.